ಗುಡ್ ಈವ್ನಿಂಗ್ ಕರ್ನಾಟಕಕ್ಕೆ ಮತ್ತೆ ಸ್ವಾಗತ. ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ಸಮೀಪದಲ್ಲಿರುವ ರೆಸಾರ್ಟ್ ಒಂದರಲ್ಲಿ ನಡೆದಿರುವ ಬೆತ್ತಲೆ ಡ್ಯಾನ್ಸ್ ಇದೀಗ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಲಾಗಿದೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಛೀ ಏನ್ರಿ ಇದು, ಅಸಹ್ಯ ಅಂತೀರಾ? ತುಂಡುಡುಗೆ ಕಳಚಿ ಬೇಕಾಬಿಟ್ಟಿಯಾಗಿ ಲಲನೆಯರು ಕುಣಿದು ಕುಪ್ಪಳಿಸಿದ್ದಾರೆ. ಇದೆಲ್ಲ ನಡೆದದ್ದು ಮಹಾನಗರಿಯ ಯಾವುದೋ ಮೂಲೆಯಲ್ಲಿರೋ ಹೈಟೆಕ್ ಹೋಟೆಲ್ನಲ್ಲೂ ಅಲ್ಲ, ಗೋವಾದಂತ ಬೀಚ್ನಲ್ಲೂ ಅಲ್ಲ, ಬೆಂಗಳೂರಿನಿಂದ ಸ್ವಲ್ಪ ಮಾತ್ರ ದೂರದಲ್ಲಿರೋ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ಬಳಿ ಇರೋ ರೆಸಾರ್ಟ್ ಒಂದರಲ್ಲಿ. ಕರ್ನಾಟಕ ರಕ್ಷಣಾ ವೇದಿಕೆ ಇದನ್ನೆಲ್ಲ ಬಯಲು ಮಾಡಿದೆ. ಯಾವುದೇ ಕಾನೂನಿನ ಭಯವಿಲ್ಲದೆ ಎಗ್ಗಿಲ್ಲದೆ ನಿರಂತರವಾಗಿ ನಡೆಸುವಂತಹ ದಾಷ್ಟತನವನ್ನ ಮೆರೆದಿದ್ರು. ಒಟ್ಟಾರೆ ವ್ಯವಸ್ಥೆಯಲ್ಲಿ ಅದನ್ನು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡು ಈ ರಾಜ್ಯದಿಂದ ಈ ಒಂದು ಅನೈತಿಕ ಚಟುವಟಿಕೆಗಳ ತಾಣವನ್ನು ನಡೆಸ್ತಕ್ಕಂಥ ವ್ಯವಸ್ಥೆಯನ್ನ ಬುಡ ಸಮೇತ ಕಿತ್ತಾಕಬೇಕು ಅಂತಕ್ಕಂಥ ಒತ್ತಾಯವನ್ನು ಹಾಕಿ ಇವತ್ತು ಈ ಸಿಡಿಯನ್ನು ಬಿಡುಗಡೆ ಮಾಡಿದ್ದೀವಿ. ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ SR ವ್ಯಾಲಿ ಅನ್ನೋ ರೆಸಾರ್ಟ್ ಇದೆ. ಇಲ್ಲಿ ಆಂಧ್ರ ಮೂಲದ ಯುವತಿಯರು ಬಟ್ಟೆಯನ್ನೆಲ್ಲ ಬಿಚ್ಚಿಟ್ಟು ಮೈ ಚಳಿ ಬಿಟ್ಟು ಕುಣಿದಾಡಿದ್ರೆ ಪುಂಡ ಪೋಖರಿಗಳೆಲ್ಲ ಬಾಯ್ ಬಿಟ್ಕೊಂಡು ನೋಡ್ತಿದ್ರು. ಈ ಘಟನೆ ಬೆಳಕಿಗೆ ಬರುತ್ತಿದ್ದಂತೆ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತನಿಖೆಗೆ ಆದೇಶಿಸಿದ್ದಾರೆ. ಇದರ ಬಗ್ಗೆ ಈಗಾಗಲೇ SP ಅವರಿಗೆ ಮತ್ತು ಅಡಿಷನಲ್ SP ಬೆಂಗಳೂರು ಜಿಲ್ಲೆ ಅವರಿಗೆ ನಿರ್ದೇಶನವನ್ನು ನೀಡಲಾಗಿದೆ. ರಿಪೋರ್ಟ್ನಲ್ಲಿ ಯಾರ್ದು ಏನು ವೈಫಲ್ಯತೆಗಳು ಆಗಿವೆ, ಇದರಲ್ಲಿ ಯಾರ್ಯಾರು ತಪ್ಪಿತಸ್ಥರು ಇದ್ದಾರೆ ಅವ್ರ ಮೇಲೆ ರಿಪೋರ್ಟ್ ಬಂದ ನಂತರ ನಾವು ಕ್ರಮವನ್ನು ಜರುಗಿಸ್ತೇವೆ. ಇನ್ನು ರೆಸಾರ್ಟ್ ಮಾಲೀಕ ಮಾತ್ರ ತನ್ನದೇನು ತಪ್ಪಿಲ್ಲ ಅಂತಾನೆ ಹೇಳೋದು. ಈ ಘಟನೆ ಬಗ್ಗೆ ನಾನೇ ದೂರು ಕೊಟ್ಟಿದ್ದು, ತನಿಖೆ ನಡಿಬೇಕು ಅಂತಾರೆ. ಸ್ಟಾರ್ಟ್ ಆಗಿದ್ದು 2009 ಅಲ್ಲಿ ಅಕ್ಟೋಬರ್ ಅಲ್ಲಿ ಆಗಿರೋದು. ಇದಾದ 1 ವರ್ಷಕ್ಕೆ ನಮ್ಮ ಗಮನಕ್ಕೆ ಬಂದಿರೋದು. ಇದು ಬಂದ ತಕ್ಷಣ ನಾವು ಪೊಲೀಸ್ ಸ್ಟೇಷನ್ ಹೋಗಿ ಇದ್ರ ಬಗ್ಗೆ ದೂರು ಕೊಟ್ಟಿದ್ದೀವಿ. ಟೂರಿಸ್ಟರ್ಸ್ ಯಾತ್ರಿಗಳು ಬರ್ತಾರೆ ಅಂದ್ಬಿಟ್ಟೆ ಕೊಟ್ಟಿರೋದು, ಆ ಉದ್ದೇಶದಿಂದಾನೇ ಕೊಟ್ಟಿರೋ, ಟೆಂಪಲ್ ಇರೋ ಉದ್ದೇಶದಿಂದಾನೆ. ಆದ್ರೆ ಇದು ನಮಗೆ ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ನಮ್ ಗಮನಕ್ಕೆ ಬರ್ದೇ ನಡೆದಿರೋ ಅಂತದ್ದು. ಒಟ್ಟಾರೆ ಬೆತ್ತಲೆ ಕುಣಿತ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ. ಪೊಲೀಸರು ಈ ಬಗ್ಗೆ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕಿದೆ. ಮತ್ತೆ ಇಂಥ ಚೀಚಿ ನಡೆಯದಂತೆ ಕ್ರಮ ಕೈಗೊಳ್ಳಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವೇದಮೂರ್ತಿ ಜೊತೆ ಅಶ್ವಥ್ SN, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಆ ಮಗುವಿನ ಆರೋಗ್ಯ ಸರಿಯಾಗಿರಲಿಲ್ಲ. ಪೋಷಕರು ಮಗುವನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸಿದರು. 3 ದಿನಗಳಾಗಿತ್ತು. ಮಗು ಆರೋಗ್ಯ ಸರಿಹೋಗುತ್ತೆ ಅಂದ್ಕೊಂಡ್ರೆ ಅಲ್ಲಿ ಆಗಿದ್ದೇ ಬೇರೆ. ರೊಚ್ಚಿಗೆದ್ದ ಇವರು ಏನ್ ಮಾಡ್ತಿದ್ದಾರೆ ನೋಡಿ. ಪೊಲೀಸರೇ ಬಂದು ದಬಾಯಿಸಿ ಇವರನ್ನ ಸಾಗ ಹಾಕಬೇಕಾಯ್ತು. ಹೀಗೆ ಸಿಟ್ಟಿಗೆದ್ದು ಕಿಟಕಿ ಗ್ಲಾಸ್ ಒಡೆದು ಹಾಸ್ಪಿಟಲ್ ವಾರ್ಡ್ನಲ್ಲಿರೋ ವಸ್ತುಗಳನ್ನ ಚೆಲ್ಲಾಪಿಲ್ಲಿ ಮಾಡ್ತಿರೋ ಈ ಹೆತ್ತವರು ಕಣ್ಣೀರ ದಾರಿಯನ್ನೇ ಹರಿಸಿದ್ರು. ಯಾಕಂದ್ರೆ ಪಕ್ಕದ ಬೆಡ್ ಮೇಲನೆ 5 ವರ್ಷದ ಮುದ್ದಿನ ಮಗ ಮಲಗಿದಲ್ಲಿ ಶವವಾಗಿದ್ದ.
ನಮ್ಮ ಬೇಡಿಕೆ ಡಾಕ್ಟರ್ ಶ್ರೀನಿವಾಸ್ ಅವರಿಗೆ ಸ್ಥಳಕ್ಕೆ ಕರೆಸಿ ಡಾಕ್ಟರ್ ಶ್ರೀನಿವಾಸ್ಗೆ ಸೂಕ್ತ ರೀತಿಯಲ್ಲಿ ಅವ್ರಿಗೆ ಅಮಾನತು ಮಾಡಿಸಬೇಕು, ಅವ್ರಿಗೆ ಅವರ ಡ್ಯೂಟಿಯಿಂದ ತೆಗೆದಾಕಬೇಕು ಅಂತ ನಮಗೆ ಬೇಡಿಕೆ ಇದೆ. ಇದೆಲ್ಲ ನಡೆದದ್ದು ಚಿಕ್ಕಮಗಳೂರಿನ ಜಿಲ್ಲಾಸ್ಪತ್ರೆಯಲ್ಲಿ. ಜ್ವರದಿಂದ ಬಳಲುತ್ತಿದ್ದ ಟಿಪ್ಪು ನಗರದ ನಿವಾಸಿ ಮುಬಾರಕ್ ಪಾಷರನ್ನ ಹೆತ್ತವರು 3 ದಿನಗಳ ಹಿಂದೆ ಇಲ್ಲಿ ದಾಖಲಿಸಿದ್ರು. ಇವತ್ತು ಮಗುವಿಗೆ ಶ್ರೀನಿವಾಸ್ ಎಂಬ ವೈದ್ಯರು ಇಂಜೆಕ್ಷನ್ ನೀಡಿ ಹೋಗಿದ್ರು. ಅದೇನಾಯ್ತೋ ಏನೋ ಗೊತ್ತಿಲ್ಲ, ಸ್ವಲ್ಪ ಹೊತ್ತಿನಲ್ಲೇ ಕಂದಮ್ಮ ಸಾವಿಗೀಡಾಗಿತ್ತು. ಆಸ್ಪತ್ರೆ ರಣರಂಗವಾಗಿತ್ತು, ಸಂಬಂಧಿಗಳು ಪ್ರತಿಭಟಿಸಿದ್ರು. ಇದು ಆಗಲೇ 25ನೇ ತಾರೀಕಿಗೆ 2 ದಿನದ ಹಿಂದೆನೇ ಮಗು ಅಡ್ಮಿಟ್ ಆಗಿತ್ತು. ತುಂಬ ಜ್ವರದಿಂದ ಬಳಲ್ತಿತ್ತು ಅಂತ ಇದೊಂದು ಮಾಡಿದ್ದಾರೆ. ಅದರಲ್ಲಿ ಅವರು ಏನು ಡಯಾಗ್ನೋಸಿಸ್ ಮಾಡಿದ್ದಾರೆ ಅಂದರೆ ಮೆನೆಂಜೈಟಿಸ್ ಅಂತ, ಅಂದರೆ ಮಗುಗೆ ಮೆದುಳು ಜ್ವರ ಇರಬಹುದು ಅಂತ ಹೇಳಿ ಶಂಕೆ ವ್ಯಕ್ತಪಡಿಸಿದ್ದಾರೆ ಆ ಕೇಸ್ ಶೀಟ್ ಪ್ರಕಾರ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಇದೇ ಟ್ರೀಟ್ಮೆಂಟು ಭಾನುವಾರದಿಂದ ಇವತ್ತು ಬೆಳಗ್ಗೆವರೆಗೂ ಕೊಡ್ತಾ ಇದ್ದಾರೆ. ಅದಕ್ಕೇನಾದರೂ ರಿಯಾಕ್ಷನ್ ಆಗಿದ್ದರೆ ಭಾನುವಾರನೇ ಆಗಬೇಕಿತ್ತು ಅಂತ ನನ್ನ ಅಭಿಪ್ರಾಯ. ವೈದ್ಯೋ ನಾರಾಯಣೋ ಹರಿ ಅಂತಾರೆ, ಆದರೆ ಇಲ್ಲಿ ಆಗಿದ್ದೇ ಬೇರೆ. ವೈದ್ಯರು ನೀಡಿದ್ದ ಇಂಜೆಕ್ಷನ್ ರಿಯಾಕ್ಷನ್ ಆಗಿತ್ತಾ? ಅದಕ್ಕೂ ವೈದ್ಯರೇ ಉತ್ತರ ನೀಡಬೇಕಲ್ವಾ? ಒಟ್ಟಾರೆ ಜ್ವರದಿಂದ ಬಳಲುತ್ತಿದ್ದ ಮಗು ಬಾರದ ಲೋಕಕ್ಕೆ ಹೋಗಿದ್ದು ವಿಪರ್ಯಾಸ. ಚಿಕ್ಕಮಗಳೂರಿನಿಂದ ಶಶಿ ಜೊತೆ ಕಿರಣ್ ಅಲ್ದೂರು, ಸುವರ್ಣ ನ್ಯೂಸ್. ಒಂದು ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ.